ಇಟ್ಸ್ ಅ ಕಾಂಪಿಟೇಷನ್. ನಾನು ಮುಂದೆ ಹೋಗ್ತೀನಿ ಅಂತ ಅವ್ರಿಗೆ ನೋಡೋಕ್ಕಾಗ್ತಿಲ್ಲ, ಅವ್ರು ಕೂಗ್ತಾ ಇದ್ದಾರೆ. ಇಟ್ಸ್ ಆಬ್ವಿಯಸ್. ಈಗ ನಿಮ್ಗೊಂದು ಪಿಕ್ಚರ್ ಗೊತ್ತಾಗಿದೆ ಅಲ್ವಾ, ನಾನು ಹೇಳೋದಿಷ್ಟೇ, ನೀವು ಮುಂದೋಗೋದ್ರ ಜೊತೆಗೆ ನಮ್ಮ ತಂಡನೂ ತಗೊಂಡೋಗಿ ಅಂತ. ಪಿಕ್ಚರ್ ಜೊತೆಗೆ ಒಂದಷ್ಟು ಪ್ರೈಸಸ್ಸು ಗೊತ್ತಾಗಿದೆ ಅವ್ರ ತಂಡದಲ್ಲಿ ಯೂನಿಟಿ ಇಲ್ಲ ಅಂದರೆ ಮಣ್ಣಂಗಟ್ಟಿನೂ ಮಾಡೋಕ್ಕಾಗಲ್ಲ. ಈ ಮೆಂಟಾಲಿಟಿ ಇಟ್ಕೊಂಡು ಆಟ ಆಡಿದ್ರೆ ನಾವು ಗೆಲ್ಲಕ್ಕೂ ಆಗಲ್ಲ, ಮುಂದೆ ಹೋಗೋಕ್ಕೂ ಆಗಲ್ಲ. ಅದು ಅವರಿಗೆ ಬಿಟ್ಟಿರೋದು. ನಾನು ಎಷ್ಟು ಸಲ ಎಷ್ಟು ಚೆನ್ನಾಗಿರೋಕ್ಕೆ ಟ್ರೈ ಮಾಡಿದ್ರು, ಒಳ್ಳೆ ಅಮೌಂಟಿಗೆ ಪರ್ಚೇಸ್ ಮಾಡಿ ಒಳ್ಳೆ ಅಮೌಂಟ್ ಒಳ್ಳೆ ಶೇರ್ ಕೊಟ್ಟರು ಕೂಡ ಈ ಥರ ಹಿಂದೆ ಮಾತಾಡ್ತಾರೆ ಅಂದರೆ ನನಗೆ ಮುಂದೆ ಸೋತ್ರು ಬೇಜಾರಿಲ್ಲ. ಇಂಥ ಗೆಲ್ವಲ್ಲಿ ಕ್ಯಾಪ್ಟನ್ ಆಗೋದು ನನಗೆ ಇಂಟ್ರೆಸ್ಟ್ ಇಲ್ಲ. ಇಂಥ ಪ್ಲೇಯರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ನಲ್ವ ನಾನು. ಬಟ್ ನಾನೇ 4,000 5,000 ಎಲ್ಲ ಕೊಟ್ಟು ತಗೊಂಡಿಲ್ಲ ಯಾರನ್ನು. ಅದಕ್ಕೆ ಅವ್ರು ಹೋಗಲಿ ಅಂತಲೇ ನಾನು ವೆಯ್ಟ್ ಮಾಡಿದೆ. ಈ 4 ಜನದಲ್ಲಿ ಯಾರು ನಿಂಗೆ ಕಳಪೆ ಪ್ರದರ್ಶನ ಅನಿಸ್ತು? ಯಾವ 4 ಜನ ಆಡಿದ್ದರಲ್ಲಿ ಯಾರು ಕಳಪೆ ಅನಿಸ್ತು? 2 ಆಟ ಕಂಪೇರ್ ಮಾಡಿ. ಎಲ್ಲ ಕಂಪೇರ್ ಮಾಡಿ ಓವರಾಲ್ ತಾನೇ ಕೇಳಿರೋದು ಬಿಗ್ ಬಾಸ್. ಇದರಲ್ಲಿ ಯಾರೂ ಕಳಪೆ ಇಲ್ಲ. ಆದರೆ ಒಂದು ಹೇಳಲೇಬೇಕು ಅಂತ ಹೇಳಿದ್ರೆ ಒಂದು ಹೆಸರು ತೊಗೊಳ್ಳೇಬೇಕು. ನಾನು ಹಿಂಗೆ ಹೇಳಿದ್ದೀವಿ, ಹೇಳಲೇಬೇಕು ಅಂತ ಹೇಳಿದ್ರೆ ಯಾವುದು ಒಂದು ಹೆಸರು ಹೇಳ್ತೀನಿ. ಈಗ ಬಿಗ್ ಬಾಸ್ ನನಗೆ ಹೇಳಿದ್ರ, ನಾನು ಕೇಳ್ತಾ ಇದ್ದೀನಿ, ನಿಮಗೆ ಕೇಳಿದ್ರಲ್ಲ, ನಾನು ನಿನಗೆ ಕೇಳ್ತಾ ಇದ್ದೀನಿ. ಇವತ್ತು ನಿನಗೆ ನನಗೆ ಆನ್ಸರ್ ಮಾಡೋಕ್ಕಾಗತ್ತಾ ಇಲ್ವಾ? ನಾನು ನಿನಗೆ ಕೇಳ್ತಾ ಇದ್ದೀನಿ, ಎಲ್ಲರ ಎದುರುಗಡೆ ಕೇಳ್ತಾ ಇದ್ದೀನಾ? ಆನೆಸ್ಟಾಗಿ ಹೇಳು. 2 ಆಟ ಕಂಪೇರ್ ಮಾಡಿದ್ರೆ ಅವಿನಾಶ್ ಅವರೇ. ಯಾಕೆಂದರೆ 2ನೇ ಆಟದಲ್ಲಿ ಆದರೆ ಅವ್ರಿಗೆ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಮೊದಲನೇ ಆಟದಲ್ಲಿ ಪರ್ಫಾರ್ಮೆನ್ಸು ಸೆಕೆಂಡ್ ಲೀಸ್ಟು ನಮ್ಮ ತಂಡದಲ್ಲಿ. ಇವಾಗ ನಾನು ಹೇಳಿರೋದ್ರಲ್ಲಿ ತಪ್ಪಿದೆಯಾ? ಬಿಗ್ ಬಾಸ್ಗೆ ನಾವು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಟ್ಟರೆ ಮಕ್ಕ ಕುಗಿತಾರಂತ ನಿನಗೂ ಗೊತ್ತು. ಇಲ್ಲ ಬಿಗ್ ಬಾಸ್ ಯಾರೂ ಇಲ್ಲ ಅಂತ ಹೇಳಿದ್ರೆ, ಹೌದಾ? ಒಂದು ಹೆಸರು ತೊಗೊಬೇಕಾ? ಈಗ ಮೊದಲನೇ ಆಟದಲ್ಲಿ ನನ್ನ ಬಟ್ಟೆ ಸರಿಯಾಗಿ ಹೋಗ್ದಿಲ್ಲ ಅಂದರೆ ನನ್ನ ಹೆಸರು ಹೇಳ್ಬೋದಾಗಿತ್ತು. ಸರಿ, ನಿನ್ನ ಹೆಸರು ಹೇಳ್ತೀನಿ ನೆಕ್ಸ್ಟು. ಸೇಫರ್ ಸೈಡ್ ಅಂತ, ಆಯಿತಾ? ಯಾರೇನು ಬೇಕಿದ್ರು ಕಟ್ಕೊಳ್ಳಿ. ಇದಾಗೋದು ಯಾವತ್ತೂ ಹಿಂಗೆ, ಎಲ್ಲ ಒಂದು ಕಡೆ ಸೇರ್ಕೊಳ್ತಾರೆ, ಒಬ್ಬರು ದೂರ ಆಗ್ತಾರೆ. ಇದೇನು ನನಗೆ ಹೊಸದಲ್ಲ. ಎಲ್ಲರದು ಒರಿಜಿನಲ್ ಬಣ್ಣ ಕಾಣಿಸ್ಕೊಳ್ಳುತ್ತೆ ಇಂಥ ವೇದಿಕೆಯಲ್ಲಿ. ಆ್ಯಂಡ್ ಆ ಟೀಮಿಗೆ ಅವ್ರ ಟೀಮಲ್ಲಿ ಪ್ರಾಬ್ಲಮ್ಗಿಂತ ನಮ್ಮ ಟೀಮಲ್ಲೇ ಜಾಸ್ತಿ ಇನ್ವಾಲ್ವ್ ಆಗ್ತಾಯಿದ್ದಾರೆ. ಅವ್ರಿಗೆ ಸಿಕ್ಕಿರೋದು ವರ್ಸ್ಟ್ ಅಮೌಂಟ್, ಅದರಲ್ಲಿ ಬೇರೆ ನಮ್ದು ಬಂದು ಡಿಸ್ಕಸ್ ಮಾಡ್ತವ್ರೆ. ಕ್ಲಿಯರಾಗಿ ಕಾಣಿಸಲ್ವಾ ಪ್ರತು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ? ತುಂಬ ಕ್ಲಿಯರಾಗಿ ಕಾಣಿಸ್ತಿತ್ತು ಅಲ್ಲಿ. ಅದಕ್ಕೆ ನಂಗೆ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಬಿಕಾಸ್ ಅಲ್ಲಿ ಕೇಳೋರು ಯಾರೂ ಇಲ್ಲ. ಸಾಲ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾತಾಡ್ತಿಲ್ಲ. ಸಾಲ್ವ್ ಮಾಡ್ಕೊಳ್ಳೋಕೆ ಮಾತಾಡಿದ್ರೆ ಕೇಳಿಸ್ಕೊಳ್ತಾರೆ. ನಾನು ಇನ್ನೂ ಜಾಸ್ತಿ ಕೊಟ್ಟಿರ್ತೀರೇನೋ ಅಂದ್ಕೊಂಡೆ. ನಮ್ರತದಿಗೆ ಇಲ್ಲ, ಅವ್ರು ಒಪ್ಕೊಂಡ್ಬಿಟ್ರು. ಅವ್ರು ನನ್ನ ಹತ್ರ ವಾದ ಮಾಡಿದ್ವಿ, ನಾನು ಕೊಡ್ತಿದ್ದೆ. ಒಪ್ಕೊಂಡ್ಬಿಟ್ರು ಕಮ್ಮಿಗೆ ಅವರು. ಆ್ಯಂಡ್ ಇಲ್ಲೂ ಕೂಡ ನಾನು ಯಾವುದಾದ್ರು ಟಾಸ್ಕನ್ನು ಡಿವೈಡ್ ಮಾಡ್ತಿದ್ದೀನಿ ಅಂದರೆ ಒಪ್ಕೊಂಡ್ಬಿಡ್ತಿದ್ದಾರೆ ಬೇಗ. ನನಗೂ ಸೇವ್ ಮಾಡ್ಕೊಬೇಕು ಅಂತ ಇದೆ. ಈಗ ನನಗೂ ಒಪ್ಕೊಂಡ್ಬಿಟ್ಟೆ ಅಂದ್ರಲ್ಲ 150ಗೆ, ಅದೇ ಥರದ್ದು ಈಗ ಕೇಳೋಕ್ಕಾಗಲ್ಲ ಮತ್ತೆ. ಅದು ನೆಗೋಸಿಯೇಷನ್ ಸ್ಕಿಲ್ ಪ್ರತು. ಇಟ್ ಈಸ್ ಬಿಸ್ನೆಸ್. ಮೊದಲೇ ಹೇಳಿ ಬಂದಿರಂದರೆ ನೀವು ನಿಮ್ಮ ಟ್ಯಾಲೆಂಟ್ನ ಇಲ್ಲೇ ತೋರಿಸ್ಕೊಳ್ಳೋಕ್ಕಾಗೋದಲ್ವಾ? ನೀವು ಆ್ಯಸ್ ಅ ಪ್ಲೇಯರ್ಸ್ ನೆಗೋಷಿಯೇಟ್ ಮಾಡ್ತಿರ್ಬೇಕಿದ್ರೆ ನೀವು ಮಾತಾಡಬೇಕಾಗಿರೋದು ನಿಮ್ಮ ಅಮೌಂಟು. ಇಟ್ ಈಸ್ ಅಬೌಟ್ ಮನಿ. ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ಸೇವ್ ಮಾಡ್ಕೊಳ್ಳೋದು ನನ್ನ ಧರ್ಮ ಅಲ್ವಾ? ನನಗೆ ಉಳಿಸ್ಕೊಬೇಕಂತ ಇದೆಯಲ್ವಾ? ಇಲ್ಲಿ ನಾನು ಚಾರಿಟಿ ಮಾಡ್ತಿಲ್ಲ. ಚಾರಿಟಿ ಎಲ್ಲ ಗೇಮ್ ನೋಡ್ಕೊಡ್ಬೋದಾಗಿತ್ತು ಅಂತ ಅಷ್ಟೇ. ಗೇಮ್ ನೋಡಿ ಕೊಟ್ಟೆ ಪ್ರತು. 400 ಕೊಟ್ಟೆ ಪ್ರತು. ಇನ್ನೆಷ್ಟು 500 ಕೊಡ್ಬೇಕು ಅವರಿಗೆ? ಏನು ಮಾತಾಡ್ತಿದ್ಯಾ ಪ್ರತು? ನಾನು ಯೋಚನೆ ಮಾಡ್ತಿರೋ ರೀತಿ ನೀನು ಯೋಚನೆ ಮಾಡ್ತಿಲ್ಲ ಪ್ರತು. ದಟ್ಸ್ ದ ಪ್ರಾಬ್ಲಮ್. ಈ ಕಳಪೆ ನಾನು 2 ಗೇಮ್ ನೋಡ್ಕೊಟ್ಟ ಮೇಲೆ ಉತ್ತಮನು 2 ಗೇಮ್ ನೋಡಿ. ಫಸ್ಟ್ ಗೇಮಲ್ಲಿ ಅಮೌಂಟ್ ಬಂತ ಪ್ರತು? ಬಂದಿಲ್ಲ. ಫಸ್ಟ್ ಗೇಮಲ್ಲಿ ಅಮೌಂಟ್ ಬಂದಿಲ್ಲ ಅಂದರೆ ನಾನು ಅದ್ರ ಪ್ರಕಾರ ಹೆಂಗೆ ಡಿಸೈಡ್ ಮಾಡೋಕ್ಕಾಗತ್ತೆ ಹೇಳು? ನೀನು ಯೋಚನೆ ಮಾಡ್ತಿರೋದು ಲಾಜಿಕಲ್ ಆಗಿಲ್ಲ ಪ್ರತು. ನೀನು ಇಲ್ಲಾಂದ್ರೆ ನಾನು ಒಪ್ಕೊಳ್ತಿದ್ದೆ. ಲಾಜಿಕಲ್ ಆಗಿಲ್ಲ ಅಂದರೆ ಅಲ್ಲಿ ಹೇಳ್ತಿದ್ದೆ, ನಾನು ಬಂದು ಇಲ್ಲಿ ಹೇಳ್ತಿರಲಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೆಲವು ಪಾಯಿಂಟ್ಸ್ಗಳನ್ನ. ಸರಿ ಇದ್ರೆ ಸರಿ ಅಂತ. ತಪ್ಪಿದೆ ಪ್ರತು, ತಪ್ಪಿದೆ. ಫಸ್ಟ್ ಗೇಮಲ್ಲಿ 3,000 ಲಾಸ್ ಆಯಿತು ನಮಗೆ. ಅವ್ರಿಗೆ ಲೀಡಲ್ಲಿ ಹೊರಟೋದ್ರು. ಇನ್ನೊಂದು ತಂಡ. ಯೋಚನೆ ಮಾಡು, ಟಾಸ್ಕಲ್ಲಿ ಇನ್ವೆಸ್ಟ್ ಮಾಡಿರೋದು ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಮಾಡಿಲ್ವಲ್ಲ. ಇವಾಗ ಅಲ್ಲಿ ಪಾಯಿಂಟ್ಸ್ ಬಂದರೆ ನಿಮ್ಗಳಿಗೆ ಸ್ಪ್ಲಿಟ್ ಆಗ್ತಿತ್ತಾ ಇಲ್ವಾ? ಆಗ್ತಿತ್ತು. ಇವಾಗ ನಂಗೆ ಸಿಕ್ಕಿಲ್ಲ, ಅದರಲ್ಲಿ ನಿಮ್ಗಳಿಗೂ ಸಿಕ್ಕಿಲ್ಲ. ವಾಟ್ ಅಬೌಟ್ ದ್ಯಾಟ್? ನಿಮ್ಮಲ್ಲಿ ಭರೋಸೆ ಮಾಡಿ ನಾನು ಕಳಿಸಿರೋದು. ನನಗಂತೂ ಆಡೋಕ್ಕೆ ಏನೂ ಇಲ್ಲ ಅಲ್ಲಿ ಎಲ್ಲ ರೌಂಡ್ಸಲ್ಲೂ. ನನಗೇನೂ ಬರ್ತಾಯಿಲ್ಲ, 0. ಅಟ್ಲೀಸ್ಟ್ ನಿಮ್ಗಳಿಗೆ ಆಡೋಕ್ಕಾಯಿತು ಒಂದು ಟಾಸ್ಕ್. ನಂಗೆ 0 ಅಲ್ವಾ? ನೀನು ನಿನ್ನ ಆ್ಯಂಗಲಿಂದ ಯೋಚನೆ ಮಾಡ್ತಿದ್ಯಾ, ನನ್ನ ಆ್ಯಂಗಲಿಂದ ಕೂತ್ಕೊಂಡು ಯೋಚನೆ ಮಾಡು. ಒಂದು ಸತಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನಾನು ಎಲ್ಲೂ ಕೂಡ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ. ಫೇರಾಗಿ ಅಮೌಂಟ್ ಶೇರ್ ಮಾಡಿದ್ದೀನಿ ವೆನ್ ಇಟ್ ಕಮ್ಸ್ ಟು ಗೇಮ್. ಹಾಗಾದ್ರೆ ಈಗ ಒಂದೇ ಟಾಸ್ಕ್ ಇರೋದು ಅನಿಸುತ್ತೆ. 1 ಇರುತ್ತೋ 1000 ಇರುತ್ತೋ. ನನಗೆ ಯಾವತ್ತಿದ್ರೂ ಇಲ್ಲಿ ಇರೋ ಜನದ ಮೇಲೆ ಭರೋಸೆನೇ ಇರಲಿಲ್ಲ. ಸೊ ನಾನು ಎಷ್ಟೇ ಇನ್ವೆಸ್ಟ್ ಮಾಡಿ ತಗೊಳ್ಳಿ, ಎಷ್ಟೇ ದುಡ್ಡು ಕೊಡಲಿ, ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡಲ್ಲ, ನನ್ನ ನಂಬಲ್ಲ ಅನ್ನೋದು ನಂಗೆ ಗೊತ್ತು. ನಾನು ಇವಾಗ ತೆಗೆದವ್ರಿಗೆ 500 ರೂಪಾಯಿ ಕೊಟ್ಟರು ಅವ್ರಿಗೆ ಅದೇ ಇರುತ್ತೆ ಕಂಪ್ಲೇಂಟ್ಸ್. ನೆಗೆಟಿವ್ ಅಂತ. ಅವ್ರ ಪ್ರಕಾರ ನಾನು ಆಡಬೇಕು. ಹೇಳ್ಕೊಳ್ಳಿ, ಎಂಡ್ ಆಫ್ ದ ಡೇ ಏನಾಗಬೇಕೋ ಹಾಗೆ ಆಗತ್ತೆ.
ಹೆಚ್ಚಂದರೆ ಏನಾಗುತ್ತೆ, ಆಡಲ್ವಾ, ಆಡಲಿ ಬಿಡಿ, ಆಡದೇ ಇರಲಿ, ನಂಗೆ ಪಾಯಿಂಟ್ ಸಿಕ್ಕಲ್ವಾ, ಹೋಗಲಿ. ಇಷ್ಟೆಲ್ಲ ಕೇಳಿಸ್ಕೊಂಡು ಇಂಥವ್ರಿಗೆ ಒಳ್ಳೆ ಅಮೌಂಟು ಕೊಟ್ಬಿಟ್ಟು ಇನ್ನೇನು ನಾನು ಫುಲ್ ದುಡ್ಡು ತೆಗೆದುಕೊಟ್ಬಿಡ್ಬೇಕು ಅವರಿಗೆ, ಅವಾಗ ನಾನೇನಾಗ್ತೀನಿ? ಆ ಬೋರ್ಡಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿತ್ತು ಒಂದು ಅಮೌಂಟ್ ನೀವು ಇಟ್ಕೊಂಡು ಕೂಡ ಕೊಡಿ ಅಂತ. ಅದು ನೆನಪಿದೆಯಾ ನಿನಗೆ? ಮೈಕಲ್ ಅವ್ರಿಗೆ ಅವರೆಷ್ಟು ಆಫರ್ ಮಾಡಿದ್ರಂತೆ? 2 ಇಲ್ಲ, ಆ್ಯಕ್ಚುಲಿ 1 ಎಲ್ಲರಿಗೂ ಆಫರ್ ಮಾಡಿದ್ದೆ 1. ಯಾಕೆಂದರೆ ಅಯ್ಯಮ್ಮಂಗೆ ಬರೀ ಕಾರ್ತಿಕ್ ಬಗ್ಗೆ ಇತ್ತು, ಕಾರ್ತಿಕಿಗೆ ಇಷ್ಟು ಕೊಡಬೇಕು ಅಂತ. ನಾನು ಕಾರ್ತಿಕ್ ಜೊತೆ ಮಾತಾಡಿದಾಗ ಅವ್ರು ನನಗೆ, ನಾನು ಅವ್ರಿಗೆ ಹೇಳಿರೋದು 2, ಅವ್ನು ಚಾನ್ಸೇ ಇಲ್ಲ ಅದು ಇದು ಅಂತ ಹೇಳಿರೋದು, ಆಯಿತಾ. ಅದಾದಮೇಲೆ 2:15 ಬಂದಿರೋದು. 2:15 ನನಗೆ ಇವನು ನೆನಪು ಇಲ್ಲ, ಆಯಿತಾ, ಹೆಂಗೆ ಹೋಯ್ತು ಕನ್ವರ್ಸೇಷನ್ ಅಂತ. ಆಮೇಲೆ ಎಷ್ಟೋ ಡಿಬೇಟ್ ಮಾಡಿ 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 ಒಂದು ಅಮೌಂಟಿಗೆ ಬಂದು ನಿಂತ ಮೇಲೆ ಅಷ್ಟೆಲ್ಲ ಆಗಿರೋದು. ಬಟ್ ನಾನೇನು ಡೈರೆಕ್ಟಾಗಿ ಅಮೌಂಟಿಗೆ ಹೋಗಿರಲಿಲ್ಲ. ಬಟ್ ಅವ್ರು ಬಂದುಬಿಟ್ಟು ಅವರಿಗೆ ಅದಕ್ಕಿಂತ ಜಾಸ್ತಿ ಕೊಡಬೇಕಂತ ಇದ್ದಾಗ ನಾನು ಇದ್ರ ಮೇಲೆ ಹೋಗಲ್ಲ ಅಂತ ನೀನು ಎದುರುಗಡೆನೇ ಹೇಳಿದ್ದೀನಿ, ಆಗಲ್ಲ ಅಂತ. ಇನ್ನು ಅವ್ರಿಗೆ ಬಿಟ್ಟಿರೋದು. ಸೊ ಇಲ್ಲೇ ಕಾಣಿಸ್ಕೊಳ್ಳುತ್ತೆ. ಮುಂದೆ ಬರುವ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.